ಅದ್ಭುತವಾದಂತಹ ಒಂದು ಪ್ರತಿಭಟನೆಯನ್ನ ಕುಣಿಗಲ್ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರ ಉದ್ದೇಶ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಇವತ್ತೇನು ವಿಶ್ವದಲ್ಲಿ ಅತಿ ಹೆಚ್ಚು ಶಬ್ದ ಮಾಡ್ತಿರ್ತಕ್ಕಂಥ ಎಫ್ಟಿಎನ್ ಫೈಲ್ಸ್ ಅನ್ನುವಂತ ಒಂದು ಇಶ್ಯೂ ಏನಿದೆ, ಇದ್ರ ಬಗ್ಗೆ ಎಲ್ಲ ನಾವೆಲ್ಲ ಬಹಳ ಒಂದು ಅತ್ಯುತ್ತಮವಾಗಿ ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಎಫ್ಟಿಎನ್ ಫೈಲ್ಸ್ ಅನ್ನುವಂಥದ್ದು ವಿಚಾರ ಏನಂತಂದ್ರೆ, ಇವತ್ತು ಎಫ್ಟಿಎನ್ ಅಂತ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಅಮೆರಿಕ ದೇಶದಲ್ಲಿ ತನ್ನ ಸ್ವಂತ ಒಂದು ಐಲ್ಯಾಂಡ್ ಅನ್ನ ಮಾಡಿಕೊಂಡು ಆ ಐಲ್ಯಾಂಡ್ ಅಲ್ಲಿ ಹೆಣ್ಣು ಮಕ್ಕಳ ಒಂದು ಅತ್ಯಾಚಾರವನ್ನ ಮಾಡಿ, ಸಣ್ಣ ಹೆಣ್ಣು ಮಕ್ಕಳು ಅಂದ್ರೆ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳುಗಳನ್ನ ಕೊಂದು ಅತ್ಯಾಚಾರಗಳನ್ನ ಮಾಡಿ ಅದರನ್ನ ವೈಶ್ಯವಾಟಿಕೆಯ ರೀತಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡು ವಿಶ್ವದ ದೊಡ್ಡ ದೊಡ್ಡ ಮಟ್ಟದ ನಾಯಕರುಗಳು, ಬಿಸ್ನೆಸ್ ಮ್ಯಾನ್ಗಳು, ಬಲಿಷ್ಠ ನಾಯಕರುಗಳು ಇವರನ್ನೆಲ್ಲರನ್ನು ಇಟ್ಕೊಂಡು ಮ್ಯಾನೇಜ್ ಮಾಡಿ ಆಪರೇಟ್ ಮಾಡ್ತಿರ್ತಕ್ಕಂಥ ಮನುಷ್ಯ ಅವನು. ಇವನು 2018ರಲ್ಲಿ ಸತ್ತ ನಂತರ ಇವಂತ ಒಂದು ಫೈಲ್ಸ್ ಈಗ ಕೆಲ ದಿವಸ ಹಿಂದೆ ಇವತ್ತು ಅಮೆರಿಕದಲ್ಲಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಆ ಫೈಲ್ಸ್ ಅಲ್ಲಿ ವಿಶ್ವದ ಅತಿ ಹೆಚ್ಚು ಬಲಿಷ್ಠ ನಾಯಕರದೆಲ್ಲ ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಇಮೇಲ್ಸ್ ಗಳು ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ. ದುರಾದೃಷ್ಟ ಏನಂತ ಅಂದ್ರೆ ಇವತ್ತು ವಿಶ್ವಗುರು ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ದೇಶವನ್ನ ತಲೆಬಾಗಿಸುವಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ನಾವು ವಿಶ್ವದಲ್ಲಿ ಎದ್ದು ಕಾಣ್ತಾ ಇದೆ. ಏನ್ ಕೆಲಸ ಮಾಡಿದ್ದಾರೆ ಅಂತ ಅಂದ್ರೆ, ಎಫ್ಟಿಎನ್ ಅಂತ ಒಂದು ಅವನ ಇಮೇಲ್ಸ್ ಗಳಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಏನಂತ ಮೆನ್ಷನ್ ಆಗಿದೆ ಅಂತ ಅಂದ್ರೆ, ನರೇಂದ್ರ ಮೋದಿ ಅವರು ತನ್ನ ಸೋ ಕಾಲ್ಡ್ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಏನು ಕರೆದವರನ್ನ ಪ್ರಚಾರ ಮಾಡಿಕೊಟ್ರು, ಅಮೆರಿಕ ದೇಶದಲ್ಲಿ ಅವರಿಗೆ ಪ್ರೆಸಿಡೆಂಟ್ ಮಾಡ್ಲಿಕ್ಕೆ ಅವರಿಗೆ ವೋಟ್ ಮಾಡಿ ಅಂತ ಪ್ರಚಾರಕ್ಕೆ ಹೋಗಿ ಅವರಿಗೆ ಸಹಾಯವನ್ನ ಮಾಡಿಕೊಟ್ರು. ಇವತ್ತು ಅದೇ ನರೇಂದ್ರ ಮೋದಿ ಅವರು ಇಸ್ರಾಯೇಲ್ ದೇಶಕ್ಕೆ ಪ್ರವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ನ ಖುಷಿ ಪಡೋದಕ್ಕೋಸ್ಕರ, ಅವನಿಗೆ ಖುಷಿ ಕೊಡ್ಲಿಕ್ಕೋಸ್ಕರ ಇವರು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಮೇಲ್ಗಳಲ್ಲಿ ಸ್ಪಷ್ಟವಾಗಿ ಅಮೆರಿಕದಲ್ಲಿ ಕಾಣ್ಬರ್ತಾಕಿರ್ತಕ್ಕಂಥದ್ದು ವಿಶ್ವದಲ್ಲಿ ಪ್ರಸಿದ್ಧವಾಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಒಬ್ಬ ಉದ್ಯಮಿ, ಸೋಕಾಲ್ ನರೇಂದ್ರ ಮೋದಿ ಅವರ ಫ್ರೆಂಡ್ ಸರ್ಕಲ್ ಮತ್ತೆ ಅವರ ಫ್ಯಾಮಿಲಿಯಾಗಿ ಒಡನಾಟವನ್ನ ಇಟ್ಕೊಳ್ತಕ್ಕಂಥ ಅನಿಲ್ ಅಂಬಾನಿ ಅವರು ನಮ್ಮ ದೇಶದ ಒಂದು ಪ್ರತಿನಿಧಿಯಾಗಿ ಈ ಎಫ್ಟಿಎನ್ಸ್ ಜೊತೆಗೆ ಡೀಲ್ ಗಳನ್ನ ಮಾಡಿರ್ತಾರೆ. ಏನೇನ್ ಡೀಲ್ ಮಾಡಿರ್ತಾರೆ ಅಂತಂದ್ರೆ, ಬಹಳಷ್ಟು ಇದೇನ್ ಪೆಟ್ರೋಲಿಯಂಗಳಾಗಿರ್ಬೋದು ಅಥವಾ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಇಂಡಿಯಾಗೆ ತರುವಂತ ಕೆಲಸವನ್ನ ಒಬ್ಬ ದೇಶದ ಪ್ರತಿನಿಧಿಯಾಗಿ ಅವರು ಹೋಗಿ ಮಾಡಿದ್ದಾರೆ. ಇವರಿಗೆ ಆ ರೈಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು? ನಮ್ಮ ಮೂಲ ಉದ್ದೇಶ ಇವತ್ತು ಈ ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ಏನಂತಂದ್ರೆ, ಇನ್ನ ದುರಾದೃಷ್ಟ ಏನಂತಂದ್ರೆ, ಇವತ್ತು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಇವತ್ತು ಹರ್ದೀಪ್ ಪುರಿ ಅಂತವ್ರು, ಅವರು ಪೆಟ್ರೋಲಿಯಂ ಮಂತ್ರಿಯಾಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಪ್ರೆಸೆಂಟ್ ಆಗಿ. ಅವರು 2013ರಲ್ಲಿ ಕೂಡ ಎಫ್ಟಿಎನ್ ಜೊತೆಗೆ ಅವರು ಮಾಡಿರ್ತಕ್ಕಂಥ ಕಾನ್ವರ್ಸೇಷನ್ಗಳು ಇವತ್ತು ಇಮೇಲ್ ಅಲ್ಲಿ ನಮಗೆ ಕಾಣ್ತಾ ಇದೆ. ಇದೆಲ್ಲ ಬಹಳ ದುರಾದೃಷ್ಟ ನಮಗೆ, ನಮ್ಮ ಭಾರತಕ್ಕೆ ಇವತ್ತು ಬಂದಿದೆ ಇಂಥ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿಯನ್ನ ಪಡೆದಿರ್ತಕ್ಕಂಥದ್ದು. ಈ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ತಮ್ಮ ಧ್ವನಿಯನ್ನ ಎತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸಂವಿಧಾನದಲ್ಲಿ ಇರುವಂತಹ ಹಕ್ಕನ್ನ ಇವತ್ತು ಕೀಳುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲ ಯುವಕರು ಇವತ್ತು ಧ್ವನಿಯಾಗಿ ಇವತ್ತು ನಮ್ಮ ದೇಶ ಏನು, ನಮ್ಮ ದೇಶಕ್ಕೆ ಇವತ್ತು ತಲೆಬಾಗಿಸುವಂತ ಕೆಲಸವನ್ನ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ, ಈ ಕೇಂದ್ರ ಮಂತ್ರಿ ಅವರು ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ ಏನಂತ ಅಂದ್ರೆ, ಇವತ್ತು ಆ ಕೇಂದ್ರ ಮಂತ್ರಿ ಆದಂತಹ ಹರ್ದೀಪ್ ಪುರಿ ಅವರು ಇವತ್ತು ರಾಜೀನಾಮೆಯನ್ನ ಕೊಡಬೇಕು ತನ್ನ ಸ್ಥಾನಕ್ಕೆ. ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ನಾವು ಯೂತ್ ಕಾಂಗ್ರೆಸ್ ಇಂದ ದೇಶದ ಎಲ್ಲಾ ಕಡೆ ಇವತ್ತು ಎಲ್ಲಾ ಅಸೆಂಬ್ಲಿಗಳಲ್ಲಿ, ಡಿಸ್ಟ್ರಿಕ್ಟ್ಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಕುಣಿಗಲ್ ನಗರದಲ್ಲಿ ಇವತ್ತು ಅದ್ದೂರಿಯಾದಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ನಾವೆಲ್ಲ ಭಾಗಿಯಾಗೋದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಂತ ತಾವೆಲ್ಲರಿಗೂ ಒಂದು ಸ್ಥಾನದ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್.